ಇವನು ತುಂಬಾನೇ ಸೋಮಾರಿ, ಒಂದು ಕೆಲಸ ಮಾಡು ಅಂತ ಹೇಳಿದ್ರೆ 2 ಸಲ ಹೇಳಬೇಕು, ಎಷ್ಟು ಒತ್ತಾಯ ಮಾಡಿದ್ರು ಕೂಡ ಮಾಡಲ್ಲ. SSLCಯಲ್ಲಿ ಫೇಲ್ ಆದ, ಆಮೇಲೆ ಮತ್ತೆ ಓದಲೇ ಇಲ್ಲ. ನನ್ನ ದೊಡ್ಡ ಮಗ ಡಾಕ್ಟರ್ ಆಗಿ ಅಮೇರಿಕದಲ್ಲಿದ್ದಾನೆ, ಸಣ್ಣ ಮಗ ಇಂಜಿನಿಯರು ಬೆಂಗಳೂರಲ್ಲಿದ್ದಾನೆ. ಇವನು ಮಾತ್ರ ಓದಲೇ ಇಲ್ಲ, ದನ ಕರು ಹೊಲ ಗದ್ದೆ ನೋಡ್ಕೊಂಡು ಊರಲ್ಲೇ ಉಳ್ಕೊಂಡ್ಬಿಟ್ಟ. ಅವರಲ್ಲಿ ಉತ್ಸಾಹ, ಮಂದಹಾಸ, ಮುಗುಳ್ನಗೆ ಎಲ್ಲವೂ ಇತ್ತಂತೆ. ಅವರಿಗೆ ಯಾವ ಕೌನ್ಸಿಲಿಂಗ್ ಅವಶ್ಯಕತೆ ಇಲ್ಲ ಅಂತ ಇವ್ರಿಗೆ ಅನ್ನಿಸ್ತಾ ಇತ್ತಂತೆ. ಸಂಕೋಚದಿಂದಲೇ ನನ್ನ ಮಾತನ್ನು ನಾನು ಪ್ರಾರಂಭ ಮಾಡಿದೆ. ಐ ಆಮ್ ಸಾರಿ, ನಿಮ್ಮ ಮಗುವಿನ ವಿಷಯದಲ್ಲಿ ನಾನು ಹೆಚ್ಚಿನ ಸಹಾಯ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ತಿಳಿದಿರುವ ಮಾಹಿತಿಯನ್ನು ನೀಡಲು ನಿಮ್ಮನ್ನು ಕರೆದಿದ್ದೀನಿ. ನೀವು ನಿಮ್ಮ ಮಗನ ಸ್ಥಿತಿಯನ್ನು ಹೇಗೆ ಸ್ವೀಕರಿಸಿದ್ದೀರೋ ಗೊತ್ತಿಲ್ಲ ನನಗೆ. ಬಹುಶಃ ಮನೆಯಲ್ಲಿ ಈ ಮಗುವನ್ನು ನೋಡ್ಕೊಳ್ಳೋಕ್ಕೆ ಕಷ್ಟ ಆಗಬಹುದಲ್ವಾ ಅಂತ. ಕೊಂಡಿ ಕಳಚುವ ಮುನ್ನ ಸ್ವಲ್ಪ ಮಾತಾಡಿ ಪ್ಲೀಸ್ ಬುಕ್ಕಿಂದ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ. ಆ್ಯಂಡ್ ಈ ಚಾಪ್ಟರು ನಮ್ಮ ಈ ಬುಕ್ಕಿನ ಕೊನೆಯ ಚಾಪ್ಟರ್ ಆಗಿದೆ. ಆದರೆ ಇಡೀ ಚಾಪ್ಟರ್ನ ನಾವು ಓದಿಲ್ಲ. ಇದರಲ್ಲಿ ಇನ್ನೂ 15ರಿಂದ 16 ಚಾಪ್ಟರ್ಗಳನ್ನು ನಾನು ಬಾಕಿ ಬಿಟ್ಟಿದ್ದೀನಿ. ಕಾರಣ, ನೀವು ಅದನ್ನು ತಗೊಂಡು ಓದಬೇಕಾಗಿದೆ. ನಿಮ್ಮ ಮನೆಯಲ್ಲಿ ಈ ಬುಕ್ಕು ನಿಮ್ಮ ಲೈಬ್ರರಿಗೆ ಸೇರಬೇಕಾಗಿದೆ. ನೀವು ಬೇರೆಯವ್ರಿಗೆ ಇದನ್ನು ಗಿಫ್ಟ್ ಕೊಡಬೇಕಾಗಿದೆ. ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ನಿಮ್ಮ ಸಮಯ ಎಲ್ಲೆಲ್ಲೂ ಕೊಡೋದನ್ನು ಸ್ವಲ್ಪ ಈ ಬುಕ್ಕಿಗೂ ಕೊಡಬೇಕಾಗಿದೆ. ಓಕೆ, ಹಾಗಾಗಿ ಈಗ ನಾನು ಓದ್ತಾ ಇರುವಂತಹ ಎಪಿಸೋಡಲ್ಲಿ ಕೊನೆಯ ಚಾಪ್ಟರ್ನ ನಾನು ಇವಾಗ ಓದ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿರೋ ಚಾಪ್ಟರ್ ಇದು, ಅರ್ಥ ಮಾಡ್ಕೋಬೇಕು. ಆ್ಯಂಡ್ ನಾನು ಎಷ್ಟು ಕಡಿಮೆ ಮಾಡೋಕ್ಕಾಗುತ್ತೆ ಟ್ರೈ ಮಾಡ್ತೀನಿ. ಓಕೆ, ಚಾಪ್ಟರ್ನ ಹೆಸರು ಬುದ್ಧಿಮಾಂದ್ಯರು ವರ್ಸಸ್ ದೃಷ್ಟಿಮಾಂದ್ಯರು. ಅಂದರೆ ಮೆಂಟಲಿ ಚಾಲೆಂಜ್ ಇರೋರು. ಇನ್ನೊಂದು ದೃಷ್ಟಿಮಾಂದ್ಯರು ಅಂದರೆ ಕಣ್ಣು ಕಾಣಿಸ್ದೇ ಇರೋರಲ್ಲ, ದೃಷ್ಟಿಕೋನದ ಪ್ರಾಬ್ಲಮ್ ಇರೋದು, ವ್ಯೂ ಪಾಯಿಂಟ್ಸ್ ಅಲ್ಲಿ ವೀಕ್ ಇರೋರು, ಆ್ಯಂಡ್ ಮೆಂಟಲಿ ಮಾಮೂಲಿ ವೀಕ್ ಇರೋವಂಥವ್ರು. ಆದರೆ ಅದು ಹೇಗೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಇವನ ಸ್ಥಿತಿ ಇಷ್ಟೇನಾ ಅಂದರೆ, ಈ ಸ್ಟೋರಿ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಕೌನ್ಸಿಲಿಂಗಿಗೆ ಬಂದಾಗ ಒಬ್ಬರು ಫಿಸಿಕಲಿ ಚಾಲೆಂಜ್ ಇರುವಂತಹ ಒಂದು ಮಗನ್ನ ಕೂರಿಸ್ಕೊಂಡು ಅವರ ತಾಯಿ ಎಕ್ಸ್ಪ್ರೆಸ್ ಮಾಡುವಂಥದ್ದು, ತಂದೆ ಎಕ್ಸ್ಪ್ರೆಸ್ ಮಾಡುವಂಥದ್ದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಇವನ ಸ್ಥಿತಿ ಇಷ್ಟೇನಾ, ಸರಿ ಇವನು ಗುಣ ಆಗಲ್ವಾ, ಇನ್ನೆಷ್ಟು ವರ್ಷ ನಾವು ಇದೇ ಥರ ಹೆಣ್ಗಾಡಬೇಕು, ಇಷ್ಟು ವರ್ಷಗಳು ಇವನ ಚಿಕಿತ್ಸೆ ಅಂತ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ತಿರುಗಿ ಸಾಕಾಗಿದೆ, ಎಲ್ಲ ನಮ್ಮ ಪ್ರಾರಬ್ಧ ಕರ್ಮ ಆಗಿದೆ, ಎಲ್ಲಿಂದ ಬಂದೋ ಇವನು ನಮಗೆ ಶನಿ ಥರ ಗೊತ್ತಿಲ್ಲ. ಪಕ್ಕದಲ್ಲಿರೋರ ಮಗನ ಕಡೆ ನೋಡ್ತಾ ಪಕ್ಕದಲ್ಲಿ ಕೂತಿದ್ದಂಥ ಮಗನ ಕಡೆ ನೋಡಿಕೊಂಡು ಮುಖನ ಕಿವುಚ್ಕೊಂಡು ಕೂತ್ಕೊಂಡ್ರಂತೆ. ಒಂದೇ ಸಮ ಆ ಹುಡುಗನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ರಂತೆ. ಸೊ ಇದನ್ನು ನೋಡಿ ಸಮಸ್ಯೆಯನ್ನು ಇವ್ರಿಗೆ ಅರ್ಥ ಆಯ್ತಂತೆ, ಆ ಮಗು ಎಷ್ಟು ನೊಂದ್ಕೊಳ್ತಾ ಇದೆ ಅಂತ. ನೋಡಿ, ರಾತ್ರಿ ನಿಮ್ಮ ಮಗನಿಗೇನಾದರೂ ಯಾವುದೋ ಒಂದು ಕಾಯಿಲೆ ಇಲ್ಲ, ನಿಮ್ಮ ಮಗನಿಗೆ ಯಾವುದು ಕಾಯಿಲೆ ಇಲ್ಲ, ಆದರೆ ಕಾಯಿಲೆ ಆಗಿದ್ರೆ ಅದನ್ನು ಒಂದು ಪಕ್ಷ ನಾವು ಗುಣಪಡಿಸ್ಬೋದು. ಆದರೆ ಅವನು ಬುದ್ಧಿಮಾಂದ್ಯ ಅಂದರೆ ಅವನಿಗೆ ಫಿಸಿಕಲಿ ಚಾಲೆಂಜ್ ಅಂತ ಹೇಳ್ತೀವಲ್ಲ, ಅವ್ರಿಗೆ ಏನು ಹೇಳ್ತಾರೆ, ಬುದ್ಧಿಮಾಂದ್ಯ ಅಂದರೆ ನಿಮಗೆ ಅರ್ಥ ಆಗುತ್ತೆ ಅಲ್ವಾ, ಅವ್ರಿಗೆ ಏನು ಮಾಡ್ತಾರೆ ಅಂತ ಗೊತ್ತಿರಲ್ಲ, ದಡ್ಡರಾಗ್ಬಿಟ್ಟಿರ್ತಾರೆ, ಅವರು ಹುಟ್ಟಿಂದನೇ ದಡ್ಡರಾಗ್ಬಿಟ್ಟಿರ್ತಾರೆ. ಸೊ ಅವ್ರ ಮೇಲೆ ಪ್ರೆಷರ್ ಹಾಕ್ತಾ ಇದ್ದೀರಾ ನೀವು. ಅವನಿಗೆ ಯಾವ ಚಿಕಿತ್ಸೆ ಅಲ್ಲ, ಅವನಿರೋದೇ ಹಾಗೆ, ಅವನ ಕಾಯಿಲೆ ಅಲ್ಲ, ಅವನಿಗೆ ಬುದ್ಧಿಮಾಂದ್ಯ ಆಗಿದೆ ಅಂತ ಇವರು ಅರ್ಥ ಮಾಡಿಸ್ತಾ ಇದ್ರಂತೆ. ಅಂದರೆ ಅವನ ಮೆದುಳು ಬೆಳವಣಿಗೆ ಸಂಪೂರ್ಣ ಆಗಿಲ್ಲ, ಯಾವುದೋ ಒಂದು ಘಟ್ಟದಲ್ಲಿ ಅದು ನಿಂತು ಹೋಗ್ಬಿಟ್ಟಿದೆ. ಆ ಕಾರಣಕ್ಕೆ ಇವತ್ತು ಆ ಥರ ಆಗಿದ್ದಾನೆ. ಮೆದುಳಿಗೆ ಆಘಾತವಾಗಿರುವಂತಹ ಹಲವಾರು ಕಾರಣಗಳಿಂದ, ವಂಶವಾಹಿನಿಗಳ ತೊಂದರೆಗಳಿಂದ ಈ ಸ್ಥಿತಿ ಬರಬಹುದು. ಮೆದುಳಿಗೆ ಪೆಟ್ಟಾಗಿರೋದ್ರಿಂದ ಅವನು ಮೂರ್ಛೆ ಹೋಗ್ತಾನೆ. ಆದರೆ ಇದ್ಯಾವುದು ಕೂಡ ಅವನ ತಪ್ಪಲ್ಲ, ಯಾಕಂದ್ರೆ ಅವನಿಗೆ ಇದ್ಯಾವುದು ಗೊತ್ತಾಗ್ತಾ ಇಲ್ಲ.
ನಿಜ ಹೇಳಬೇಕು ಅಂದರೆ ಇದು ಅವನ ಅಸಹಾಯಕತೆ. ಅವನಿಗೆ ಆಗ್ತಾ ಇಲ್ಲ, ಅವನಿಗೆ ಅರ್ಥನೇ ಆಗ್ತಿಲ್ಲ ನಾನು ಹೇಗಿದ್ದೀನಿ ಅಂತ ಅವನಿಗೆ ಗೊತ್ತಿಲ್ಲ. ಇದರಿಂದ ಅವನ್ನ ಬೈಯೋದ್ರಿಂದ, ಹೀಯಾಳಿಸೋದ್ರಿಂದ ನಿಮ್ಮ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತೆ ಹೊರತು ನಿಮ್ಗೇನು ಪ್ರಯೋಜನ ಇಲ್ಲ ಅಂತ ಡಾಕ್ಟರು ಅವ್ರಿಗೆ ಅರ್ಥ ಮಾಡಿಸಿದ್ರಂತೆ. ಇವರು ಮಾತಾಡಿ ಮುಗಿಸೋಷ್ಟ್ರಲ್ಲಿ ಎದುರುಗಡೆ ಕೂತಿರುವಂತಹ ಗಂಡ ಹೆಂಡತಿ ಶುರು ಮಾಡಿದ್ರಂತೆ, ಹಾಗಲ್ಲ ಡಾಕ್ಟ್ರೆ, ಇವನು ತುಂಬಾ ಸೋಮಾರಿ, ಒಂದು ಕೆಲಸ ಮಾಡು ಅಂತ ಹೇಳಿದ್ರೆ 2 ಸಲ ಹೇಳಬೇಕು, ಎಷ್ಟು ಒತ್ತಾಯ ಮಾಡಿದ್ರು ಕೂಡ ಮಾಡಲ್ಲ, SSLC ಅಲ್ಲಿ ಫೇಲ್ ಆದ, ಆಮೇಲೆ ಮತ್ತೆ ಓದಲೇ ಇಲ್ಲ, ನನ್ನ ದೊಡ್ಡ ಮಗ ಡಾಕ್ಟರ್ ಆಗಿ ಅಮೇರಿಕದಲ್ಲಿದ್ದಾನೆ, ಸಣ್ಣ ಮಗ ಇಂಜಿನಿಯರು ಬೆಂಗಳೂರಲ್ಲಿದ್ದಾನೆ, ಇವನ್ ಮಾತ್ರ ಓದಲೇ ಇಲ್ಲ, ದನ ಕರು ಹೊಲ ಗದ್ದೆ ನೋಡ್ಕೊಂಡು ಊರಲ್ಲೇ ಉಳ್ಕೊಂಡ್ಬಿಟ್ಟ. ಈಗ ಹೇಳಿ ನಮಗೆ ಸಂಕಟ ಆಗಲ್ವಾ? 4 ಜನರ ನಡುವೆ ಓಡಾಡ್ತಾ ಇದ್ದೀವಿ, ಸಮಾಜದಲ್ಲಿ ನಮ್ಮ ಗೌರವ ಏನಾಗಬೇಕು, ಇವನು SSLC ಫೇಲ್ ಆದ್ನಲ್ಲ ಅಂತ ಹೇಳಿದ್ರಂತ. ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿದೆ, ಯಾರಾದರೂ ಪೇರೆಂಟ್ಸ್ಗಳು ನಿಮ್ಮ ಮಕ್ಕಳನ್ನ ಈ ರೀತಿ ಬ್ಲೇಮ್ ಮಾಡ್ತಿದ್ರೆ ಚೂರು ಯೋಚನೆ ಮಾಡಿ. ಆ್ಯಂಡ್ ನಮ್ಮ ಗೌರವಕ್ಕೋಸ್ಕರ ಮಕ್ಕಳು ಓದಬೇಕಾಗಿದೆಯಾ ಅಥವಾ ಅವರು ಓದಬೇಕಾಗಿದೆಯಾ ಅಷ್ಟೇ? ಅವ್ರು ವಿದ್ಯಾಭ್ಯಾಸ ತಗೋಬೇಕಾ, ನಮ್ಮ ಗೌರವಕ್ಕೋಸ್ಕರ ಓದಬೇಕಾ? ಒಂದು, ಅವರು ಓದಲಿಲ್ಲ ಅಂದರೆ ಅವ್ರು ನಮ್ಮ ಮಗನೇ ಅಲ್ವಾ? ಅವರು ಓದಲಿಲ್ಲ ಅಂತಂದರೆ ನಮಗೆ ನಮ್ಮ ಮರ್ಯಾದೆ ಅವರಿಂದನೇ ಹೋಗ್ತಾ ಇದೆಯಾ? ಇದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಅದರಲ್ಲೂ ಇವ್ರು ಹೇಳ್ತಾ ಇರೋದು ಬುದ್ಧಿಮಾಂದ್ಯ ಮಗನ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಓಕೆ, ಇದನ್ನು ಹೇಳ್ತಾ ಅವ್ರಿಗೂ ಕೂಡ ದುಃಖ ಬರ್ತಾ ಸಾಕಷ್ಟು ಒಳಗಡೆ ನೋವನ್ನ ಇಟ್ಕೊಂಡು ಅವರು ಸೈಲೆಂಟ್ ಆದ್ರಂತೆ. ಇದೇ ಥರ ಇವ್ರಿಗೂ ಕೂಡ ಬೇಜಾರಾಗಕ್ಕೆ ಸ್ಟಾರ್ಟ್ ಆಯ್ತಂತೆ ಡಾಕ್ಟ್ರಿಗೆ. ಅವ್ರು ಹೇಳಿದ್ರಂತೆ, ಅಲ್ಲ ಅಮ್ಮ, ನೀವು ಹೇಳಿ ಅವನು ಪ್ರತಿದಿನ ಏನೆಲ್ಲ ಕೆಲಸ ಮಾಡ್ತಾನೆ ನಂಗೆ ಸ್ವಲ್ಪ ಹೇಳಿ ಅಂತ ಕೇಳಿದ್ರಂತೆ. ಆಗ ಅವ್ರ ತಾಯಿ ಪಟಪಟ ಅಂತ ಉತ್ತರ ಕೊಡೋಕ್ಕೆ ಶುರು ಮಾಡಿದ್ರಂತೆ. ಬೆಳಗ್ಗೆ ಮನೆ ಕ್ಲೀನ್ ಮಾಡ್ತಾನೆ, ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ತಾನೆ, ನಂತರ ತೋಟಕ್ಕೆ ಹೋಗ್ತಾನೆ, ಆಮೇಲೆ ಹೂವು ಗಿಡಗಳು ತರಕಾರಿಗಳು ನೀರು ಬೆಳೆಸ್ತಾನೆ, ಕಿತ್ಕೊಂಡ್ಬರ್ತಾರೆ, ಆಮೇಲೆ ನಮ್ಮ 3 ಜನದ್ದು ಬಟ್ಟೆ ಒಗಿತಾನೆ, ಸಮಯ ಸಿಕ್ಕಾಗೆಲ್ಲ ತೋಟದಲ್ಲಿರ್ತಾನೆ, ವಿದ್ಯೆ ಒಂದಿಲ್ಲ ಸರ್ ಇವನಿಗೆ, ಆದರೆ ನಮಗೆ ತುಂಬಾ ಆಸರೆ ಆಗಿದ್ದಾನೆ, ಹೇಳೋ ಬೇಡವೋ ಅಂತ ಹೇಳಿ ಆ ತಾಯಿ ಗಂಡನ ಮುಖ ನೋಡ್ತಾ ಒಳ್ಳೆ ವಿಚಾರಗಳನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಅಂದರೆ ಇಷ್ಟೆಲ್ಲ ಹೇಳಿದ್ದು ತಂದೆ. ತಾಯಿ ಒಳಗಡೆ ಗಟ್ಟಿಯಾಗಿ ಇಟ್ಕೊಂಡು ಇದನ್ನೆಲ್ಲ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ಲಂತೆ, ಏನೆಲ್ಲ ಕೆಲಸಗಳನ್ನ ಮಾಡ್ತಾನೆ ಅವನು ಅಂತ ಹೇಳಿ. ಆಗ ಅವರು ಮತ್ತೆ ವಾಪಸ್ ಡಾಕ್ಟ್ರು ಹೇಳಿದ್ರಂತೆ, ನೋಡಿ ಬೇಕಂತಲೇ ನಾನು ಈ ಪ್ರಶ್ನೆ ಕೇಳಿದೆ, ನಿಮ್ಮ ಮಗ ಓದಿ ಆಫೀಸರ್ ಆಗಿದ್ದಿದ್ರೆ ಇವತ್ತು ಅವನು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದ, ಆದರೆ ಖಂಡಿತ ಇವತ್ತು ಅವನು ನಿಮಗೆ ಆಸರೆಯಾಗಿದ್ದಾನೆ. ಅವನಿಗೆ ಬುದ್ಧಿ ಇಲ್ಲದೆ ಇರ್ಬೋದು, ಆದರೆ ನಿಮಗೆ ನಿಮ್ಮ ಜೊತೆಲಿ ಅವ್ನು ನಿಂತಿದ್ದಾನೆ. ಅವನಿಗೆ ಬುದ್ಧಿ ಇಲ್ಲದೆ ಇರ್ಬೋದು, ಆದರೆ ಎಲ್ಲ ಮಕ್ಕಳುಗಳು ಅವ್ರವ್ರ ಲೈಫ್ ನೋಡ್ಕೊಂಡು ಹೋಗ್ತಿದ್ದಾರೆ, ಆದರೆ ನಿಮ್ಮ ಮಗ ನಿಮಗೋಸ್ಕರ ಇದ್ದಾನೆ. ಯಾಕಂದ್ರೆ ಅವನಿಗೆ ಬುದ್ಧಿ ಇಲ್ಲ ಅವನ ಲೈಫ್ ನೋಡ್ಕೋಬೇಕು ಅಂತ. ಸಾವಿರಾರು ಯುವಕರು ಡಿಗ್ರಿಗಳನ್ನು ಮುಗಿಸಿ ನಿರುದ್ಯೋಗಿಗಳಾಗಿ ಹೆತ್ತವರ ಮೇಲೆ ಈಗ ಡಿಪೆಂಡ್ ಆಗಿದ್ದಾರೆ, ಆದರೆ ಅವನು ನಿಮ್ಮ ಕೆಲಸಗಳನ್ನು ಅವನು ಮಾಡಿಕೊಡ್ತಾ ಇದ್ದಾನೆ. ಈಗ ಹೇಳಿ ನೀವು ನಿಮ್ಮ ಮಗರಿಂದ ಇನ್ನೇನನ್ನ ನಿರೀಕ್ಷಿಸ್ತಾ ಇದ್ದೀರಾ ಅಂತ ಕೇಳಿದ್ರಂತೆ. ಈ ರೀತಿ ಅವನು ಸೋಮಾರಿ ಅಲ್ಲ, ಅವನು ನೀವು ಹೇಳ್ದಿರೋ ಥರ ಸೋಮಾರಿ ಅಥವಾ ಅವನು ದಡ್ಡ ಆ ಥರ ಅಲ್ಲ, ಅವನಿಗೇನು ಗೊತ್ತಿದೆ ಆ ವಿಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ಅವನ ಮೇಲೆ, ಅಥವಾ ಸಮಾಜದಲ್ಲಿ ಗೌರವ ಇಲ್ಲ ಅಂತ ನೀವು ನೋವನ್ನು ಅನುಭವಿಸ್ತಾ ಇದ್ದೀರಾ. ಎಷ್ಟೋ ಜನ ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿರ್ತಾರೆ, ಆದರೆ ಆ ಒಂದು ಯುವ ಜನತೆ ಕುಡಿಯೋದ್ರಲ್ಲಿ, ಸ್ಮೋಕ್ ಮಾಡೋದು, ಇನ್ನು ಲವ್ ಅಂತೆ ಅದು ಇದು ಅಂತ ಹೇಳಿ ಎಷ್ಟೊಂದು ಡಿಸ್ಟ್ರಾಕ್ಷನ್ ಆಗಿಬಿಟ್ಟು ಅವರು ಅವರ ತಂದೆ ತಾಯಿಯ ನೆಮ್ಮದಿಯನ್ನು ಧ್ವಂಸ ಮಾಡ್ತಾರೆ. ಇವೆಲ್ಲವೂ ನೋಡೋದಾದರೆ ನಿಮ್ಮ ಮಗ ಎಷ್ಟೋ ವಾಸಿ ಅಲ್ವಾ ಅಂತ ಹೇಳಿದ್ರಂತೆ. ನಿಮ್ಮ ಮಗ ಅವನು ತಪ್ಪೇನೂ ಇಲ್ಲ, ಅವನಿಗೇನೂ ಗೊತ್ತಿಲ್ಲ, ಅವಾಗವಾಗ ಮೂರ್ಛೆ ಹೋಗ್ಬೋದು, ಅದು ಕೂಡ ಅವನು ಗುಣಮುಖ ಆಗ್ತಾನೆ, ನೀವು ಪ್ರೀತಿಯಿಂದ ಇರಿ. ಈಗ ಹೇಳಿ ಅವನಿಗೆ ಬೇಕಾಗಿರೋದು ನಿಮ್ಮ ಪ್ರೀತಿ, ವಿಶ್ವಾಸ, ಕೃತಜ್ಞತೆಯೋ ಅಥವಾ ದ್ವೇಷ, ನಿರ್ಲಕ್ಷ್ಯನೋ ಅಂತ ಕೇಳಿದ್ರಂತೆ. ಅದರಿಂದ ಅವರಿಂದ ಯಾವ ಉತ್ತರನೂ ಬರಲಿಲ್ವಂತೆ. ಕೆಲವು ಕ್ಷಣಗಳು ಮೌನವಾಗಿ ಇದ್ದು ಕೊನೆಗೆ ಅವರು ಡಾಕ್ಟ್ರು ಅವ್ರಿಗೊಂದು ಮಾತ್ರೆ ಬರ್ಕೊಟ್ಬಿಟ್ಟು ಆಯಿತು ಹೋಗಿ ಅಂತ ಕಳಿಸಿದ್ರಂತೆ. ಸೊ ಒಂದು ಬುದ್ಧಿಮಾಂದ್ಯರ ಕಥೆನ ಅವ್ರು ಹೇಳಿದ್ದಾರೆ. ಅಂದರೆ ತಂದೆ ತಾಯಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಸಾಮಾನ್ಯವಾಗಿರೋರ ಮೇಲೂ ಇದೇ ಎಕ್ಸ್ಪೆಕ್ಟೇಷನ್ನು, ಬುದ್ಧಿಮಾಂದ್ಯರ ಮೇಲೂ ಇದೇ ಥರ ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಾರೆ. ಬಿಕಾಸ್ ನಾನು ನೋಡಿದ್ದೀನಿ ಆ ಥರ ಮಕ್ಕಳುಗಳನ್ನು ಕೂಡ ತುಂಬ ಬಾಯಿಗೆ ಬಂದಂಗೆ ಬೈತಿರ್ತಾರೆ. ಆ ಮಕ್ಳಿಗೆ ಗೊತ್ತೇ ಆಗಲ್ಲ, ಸುಮ್ಮನೆ ಕುತ್ಕೊಂಡಿರ್ತಾರೆ, ಏನೇನೋ ರಿಪ್ಲೈ ಮಾಡ್ತಿರ್ತಾರೆ, ಬಟ್ ಆ ಮಕ್ಳಿಗೆ ಗೊತ್ತಾಗ್ತಾ ಇರೋದಿಲ್ಲ. ಇದು ಒಂದು ಸ್ಟೋರಿ. ಅದೇ ಥರ ಇನ್ನೊಂದು ಸ್ಟೋರಿ ಹೇಳಿದ್ದಾರೆ, ಇವರ ಕೌನ್ಸಿಲಿಂಗಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿರೋದು.
ಒಂದು ದಿನ ಸೇಮ್ ಇದೇ ಥರ ಒಂದು ತಂದೆ ತಾಯಿ ಕರ್ಕೊಂಡು ಬಂದ್ರಂತೆ. ಅಂದರೆ ಎಸ್ಪೆಷಲಿ 6-7 ತಿಂಗಳು ಕುಳಿತು, ಅಂದರೆ ಮಗುಗೆ 6-7 ತಿಂಗಳು ಆಗಿದ್ರು ಕೂಡ ಕುಳಿತುಕೊಳ್ಳೋಕ್ಕೆ ಬರ್ತಾ ಇಲ್ಲ. ಹಾಗೆ ಅವರು ಮಗುನ ಪರೀಕ್ಷಿಸಕ್ಕೆ ಅಂತೇಳಿ ಕರ್ಕೊಂಡ್ಬಂದಾಗ ಅಂದರೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ ಅಂತ ಹೇಳಿದಾಗ ಮನಸ್ಸಿಗೆ ಏನಾದರೂ ಆಘಾತ ಆಗಿರ್ಬೋದು ಅಂತ ಹೇಳಿ ಅವರು ಕೌನ್ಸಿಲಿಂಗಿಗೆ ಕರ್ಕೊಂಡ್ಬಂದ್ರಂತೆ. ಒಬ್ಬ ತಂದೆ ತಾಯಿ ಮಗುನ ಕರ್ಕೊಂಡು ಬಂದ್ರಂತೆ. ನೀವು ಬರಕ್ಕೆ ಹೇಳಿದ್ರಲ್ವಾ, ಅದಕ್ಕೆ ಬಂದಿದ್ದೀವಿ ಅಂತ ಹೇಳಿ ಇಬ್ರು ದಂಪತಿಗಳು ಕೂತ್ಕೊಂಡ್ರಂತೆ. ಇಬ್ಬರ ಮುಖದಲ್ಲೂ ಮಂದಹಾಸ ಇತ್ತಂತೆ, ಅಂದರೆ ಖುಷಿ ಇತ್ತಂತೆ. ಒಂದ್ಸಲ ಚೆಕ್ ಮಾಡಿಸ್ಕೊಂಡು ಹೋಗಿದ್ರಂತೆ, ಆಮೇಲೆ ಮತ್ತೆ ಬಂದಿದ್ದಾರೆ ಈ ಗಂಡ ಹೆಂಡತಿ. ಇದು ಬೇರೆ ಸ್ಟೋರಿ ಆಯ್ತಾ. ಅವರಲ್ಲಿ ಉತ್ಸಾಹ, ಮಂದಹಾಸ, ಮುಗುಳ್ನಗೆ ಎಲ್ಲವೂ ಇತ್ತಂತೆ. ಅವರಿಗೆ ಯಾವ ಕೌನ್ಸಿಲಿಂಗ್ ಅವಶ್ಯಕತೆ ಇಲ್ಲ ಅಂತ ಇವ್ರಿಗೆ ಅನ್ನಿಸ್ತಾ ಇತ್ತಂತೆ. ಸಂಕೋಚದಿಂದಲೇ ನನ್ನ ಮಾತನ್ನ ನಾನು ಪ್ರಾರಂಭ ಮಾಡಿದೆ. ಐ ಆಮ್ ಸಾರಿ, ನಿಮ್ಮ ಮಗುವಿನ ವಿಷಯದಲ್ಲಿ ನಾನು ಹೆಚ್ಚಿನ ಸಹಾಯ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ತಿಳಿದಿರುವ ಮಾಹಿತಿಯನ್ನ ನೀಡಲು ನಿಮ್ಮನ್ನ ಕರೆದಿದ್ದೀನಿ. ನೀವು ನಿಮ್ಮ ಮಗನ ಸ್ಥಿತಿಯನ್ನು ಹೇಗೆ ಸ್ವೀಕರಿಸಿದ್ದೀರೋ ಗೊತ್ತಿಲ್ಲ ನನಗೆ. ಬಹುಶಃ ಮನೆಯಲ್ಲಿ ಈ ಮಗುವನ್ನು ನೋಡ್ಕೊಳ್ಳೋಕ್ಕೆ ಕಷ್ಟ ಆಗಬಹುದಲ್ವಾ ಅಂತ ಕೇಳಿದ್ರಂತೆ. ತುಂಬಾ ಕಷ್ಟದಲ್ಲಿ ಸ್ವಲ್ಪ ಸಮಯ ನಮ್ಮ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಬಹುದು, ತುಂಬಾ ಕಷ್ಟ ಆಗ್ತಾ ಇದ್ರೆ, ಸರಿನಾ ಅಂತ ಹೇಳಿದ್ರಂತೆ. ಅದಕ್ಕೆ ಮಗುವಿನ ತಾಯಿ ನಕ್ಬಿಟ್ಟು ಉತ್ತರ ಕೊಟ್ರಂತೆ, ಇಲ್ಲ ಸರ್, ಹಾಗೇನೂ ಇಲ್ಲ, ಅವನನ್ನು ನೋಡ್ಕೊಳ್ಳೋಕ್ಕೆ ನಮಗೇನೂ ಕಷ್ಟ ಇಲ್ಲ. ಅದರಲ್ಲೂ ಮನೆಗಿಂತ ಆಸ್ಪತ್ರೆ, ಹಾಸ್ಟೆಲ್ ಅದು ಒಳ್ಳೇದಾ? ಮನೆಗಿಂತ ಹಾಸ್ಪಿಟಲ್ ಒಳ್ಳೇದಾ? ನಮ್ಮ ಮಗನನ್ನು ನಮ್ಮಷ್ಟೇ ಕಾಳಜಿಯಿಂದ ಇನ್ಯಾರು ನೋಡ್ಕೊಳ್ಳೋಕ್ಕೆ ಸಾಧ್ಯ? ಮಗನ ಆರೈಕೆಯಲ್ಲಿ ಏನಾದರೂ ಕೊರತೆ ಇದೆಯಾ? ಏನಾದರೂ ಮಾಡಬಹುದಿತ್ತಾ ನಾನು? ಈ ಮಕ್ಕಳ ಆರೈಕೆ ಕುರಿತು ಏನಾದರೂ ಪುಸ್ತಕಗಳು, ತರಬೇತಿ ಕೇಂದ್ರಗಳು ಇದೆಯಾ? ಇದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟರೆ ಸಾಕು ಸರ್, ನನಗೆ ಮಗುವನ್ನು ಮನೆಯಲ್ಲೇ ನೋಡ್ಕೊಳ್ತೀವಿ ಅಂತ ಹೇಳಿದ್ರಂತೆ. ಇದನ್ನು ಕೇಳಿದ ತಕ್ಷಣ ಈ ಡಾಕ್ಟ್ರಿಗೆ ಆಶ್ಚರ್ಯ ಆಯ್ತಂತೆ, ಸಂತಸ ಬಂತಂತೆ. ಎರಡೂ ಒಟ್ಟೊಟ್ಟಿಗೆ ಆಶ್ಚರ್ಯ, ಸಂತಸ ಎರಡೂ ಆಯ್ತಂತೆ. ಯಾಕಂದರೆ ಹಿಂದೆ ತಾನೇ ನೋಡಿದ್ದಾರೆ, ಮಗು ಮೇಲೆ ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಇಲ್ಲಿ ನೋಡ್ತಾ ಇದ್ದಾರೆ, ಯಾವ ನಿರೀಕ್ಷೆನೂ ಇಲ್ಲ, ನಾವೇ ನೋಡ್ಕೋತೀವಿ ಅಂತ ಹೇಳ್ತಾ ಇರೋದು. ಅವಾಗ ಅವರು ನಾನು ಯೋಚಿಸೋದಕ್ಕೆ ತದ್ವಿರುದ್ಧವಾಗಿ ಇವ್ರು ಯೋಚನೆ ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತಂತೆ. ಸ್ವಲ್ಪ ಹೊತ್ತಿನ ಮುಂಚೆ ನೋಡಿದ ಬುದ್ಧಿಶಕ್ತಿ ಕಡಿಮೆ ಇರುವ ಮಗನ ತಂದೆ ತಾಯಿಯ ಧೋರಣೆಗಳನ್ನು ನೋಡಿಬಿಟ್ಟು ಇವ್ರನ್ನ ನೋಡಿದಾಗ ಇವ್ರಿಗೆ ಆ ವ್ಯತ್ಯಾಸ ಕಾಣೋಕ್ಕೆ ಶುರುವಾಯ್ತಂತೆ. ತುಂಬ ಸಂತೋಷ ಕಣಮ್ಮ, ನಿಮ್ಮ ಮಾತು ಕೇಳಿ ನನಗೆ ಆಶ್ಚರ್ಯದೊಂದಿಗೆ ಆನಂದ ಆಗ್ತಾ ಇದೆ. ನಮ್ಮಲ್ಲಿ ಬರುವ ಹೆಚ್ಚಿನ ತಂದೆ ತಾಯಿಗಳು ಅವರ ಬುದ್ಧಿಮಾಂದ್ಯ ಮಗುವನ್ನು ಆಸ್ಪತ್ರೆಯಲ್ಲೋ, ಆಶ್ರಮದಲ್ಲೋ, ಹಾಸ್ಟೆಲ್ನಲ್ಲೋ ಬಿಡುವ ಯೋಚನೆಗೆ ಬಂದಿರ್ತಾರೆ. ಆದರೆ ನಮ್ಮ ಶಿಫಾರಸ್ಸಿನ ಪಾತ್ರ ಅದಕ್ಕೋಸ್ಕರ ಅವ್ರು ಬಂದಿರ್ತಾರೆ. ಆದರೆ ನೀವು ಇದನ್ನು ನಮ್ಮ ಮನೆಯಲ್ಲೇ ಆರೈಕೆ ಮಾಡುವ ನಿಮ್ಮ ನಿರ್ಧಾರ ಖಂಡಿತ ನಾನು ನಿಮ್ಮನ್ನ ಮೆಚ್ಕೋಬೇಕು ಅಂತ ಹೇಳಿ ಇವರ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರಂತೆ. ಈ ಮಕ್ಕಳ ಬಗ್ಗೆ ಪ್ರೀತಿ ತೋರಿಸ್ಬೇಕು ಅಂದ್ರೆ ಇದಕ್ಕೆ ವಿಶೇಷ ಶಾಲೆಗಳು, ಆಶ್ರಮಗಳನ್ನ ನಿರ್ಮಿಸಿ ಇದಕ್ಕೋಸ್ಕರ ಏನಾದ್ರೂ ಒಂದು ಸೇವೆ ಮಾಡಬೇಕು, ನಾವು ಈ ತರದ ಏನಾದ್ರೂ ಒಂದು ಪುಣ್ಯ ಕೆಲಸಗಳನ್ನ ಮಾಡಬೇಕು ಅಂತ ಇವ್ರು ಯೋಚನೆ ಮಾಡ್ತಾ ಇದ್ರಂತೆ ಆ ತಂದೆ ತಾಯಿ. ಸೊ ಎಷ್ಟು ದೊಡ್ಡದಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ನನ್ನ ಮಗು ಈ ರೀತಿ ಹುಟ್ಟಿದೆ, ಇದೇ ತರ ಎಷ್ಟೊಂದು ಮಕ್ಕಳುಗಳು ಹುಟ್ಟಿದ್ದಾರೆ, ಈ ಮಕ್ಕಳುಗಳಿಗೋಸ್ಕರ ಒಂದು ಶಾಲೆ, ಈ ಮಕ್ಕಳುಗಳಿಗೋಸ್ಕರ ಏನಾದ್ರೂ ಒಂದು ಕಲಿಕೆ ಒಂದು ಶಿಬಿರಗಳು, ಈ ಮಕ್ಕಳುಗಳಿಗೋಸ್ಕರ ಒಂದು ಆಸ್ಪತ್ರೆನ ನಿರ್ಮಾಣ ಮಾಡಬೇಕು ಅಂತ ಇವ್ರು ಯೋಚನೆ ಮಾಡ್ತಾ ಇದ್ದಾರೆ. ಆಗ್ಲೇ ಸ್ಟೋರಿಯಲ್ಲಿ ನಾವು ನೋಡಿದ್ವಿ, ಮಗು ಏನು ಅವನು ಅಷ್ಟು ಕೆಲಸ ಮಾಡ್ತಾ ಇದ್ರು ಕೂಡ ಮಗನನ್ನ ಬ್ಲೇಮ್ ಮಾಡ್ತಾ ಇರೋರ್ನ. ಸೊ ಆಗ ಇವ್ರನ್ನ ನೋಡ್ಬಿಟ್ಟು ಇವ್ರಿಗೆ ತುಂಬಾ ಖುಷಿ ಆಯ್ತಂತೆ. ಲಕ್ಷ ಲಕ್ಷ ಹಣ ಕಳೆದುಕೊಂಡು ಸಿಕ್ಕ ದೇವರು ಬಾಬಾಗಳಿಗೆ ಮೊರೆ ಹೋದವ್ರನ್ನ ಕಂಡಿದ್ದೇವೆ. ಆಮೇಲೆ ಏನೇ ಆಗಿದ್ರು ಪರವಾಗಿಲ್ಲ, ನಮ್ದು ಅನ್ನೋ ಒಂದು ಮಗು ಬೇಕಪ್ಪ ಜೀವನಕ್ಕೆ ಅನ್ಸಿದ್ದನ್ನು ನಾವು ನೋಡಿದ್ದೀವಿ. ಅವರೆಲ್ಲರನ್ನು ನೋಡುವಾಗ ನಾವೆಷ್ಟು ಭಾಗ್ಯವಂತರು ಅಂತ ನಮಗನ್ಸುತ್ತೆ. ನಮಗೆ ಮಗು ಹುಟ್ಟಿದೆ, ಅದೇ ನಮ್ಮ ಭಾಗ್ಯ, ಅದ್ರ ಬಗ್ಗೆ ನಮ್ಗೆ ಯಾವ ದೂರೂ ಇಲ್ಲ. ಅವರ ಮಾತು ಮುಗಿಯೋದ್ರ ಒಳಗೆ ಅವರ ಮೇಲಿದ್ದ ಗೌರವ ನನಗೆ ಹೆಚ್ಚಾಗಿತ್ತು. ನೀವಿಬ್ರು ತುಂಬಾ ಗ್ರೇಟ್, ತುಂಬಾ ಕರುಣಾಮಯಿಗಳು, ವಾತ್ಸಲ್ಯಮಯಿಗಳು. ಆ ದೇವರು ಈ ರೀತಿ ಅನಾರೋಗ್ಯದ ಮಕ್ಕಳನ್ನು ನೀಡ್ತಾನೆ, ಯಾಕಂದ್ರೆ ಅವರು ಮಾತ್ರ ಆ ಮಗುವನ್ನು ಅವರ ವಾತ್ಸಲ್ಯ, ಕೆಲವರಿಗೆ ಮಾತ್ರ ಈ ರೀತಿ ನೀಡ್ತಾನೆ, ಎಲ್ರಿಗೂ ಅಲ್ಲ. ಅವರು ಮಾತ್ರನೇ ವಾತ್ಸಲ್ಯದಿಂದ ಆರೈಕೆ ಮಾಡಿ ದೈವಕ್ಕೇನೆ ಸವಾಲುಗಳನ್ನು ಹಾಕುವಂತಹ ಶಕ್ತಿ ಅವರಿಗೆ ಇರುತ್ತೆ ಅನ್ನೋದನ್ನ ಇವರು ಹೇಳಿದ್ರಂತೆ. ಹಾಗೆ ಈ ರೀತಿಯ ವಿಶೇಷ ಮಕ್ಕಳ ಪೋಷಕರನ್ನ ಒಗ್ಗೂಡಿಸಿ ಒಂದು ಸಂಘವನ್ನ ಹುಟ್ಟು ಹಾಕಿ ಈ ಮಕ್ಕಳ ಆರೈಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಎಲ್ಲ ಪೋಷಕರಿಗೆ ಸುಲಭವಾಗಿ ತಲುಪಿಸಬಹುದು. ಮಕ್ಕಳ ಅನಾರೋಗ್ಯದ ಆರೈಕೆಯಲ್ಲಿ ಸೋತು ಹೋದ ಹಲವಾರು ಪೋಷಕರಿಗೆ ಇಂತಹ ಸಂಘಗಳು ಆಶಾಕಿರಣವಾಗಬಲ್ಲದು. ಸೊ ಇದೆಲ್ಲ ಐ ಆಮ್ ಶೋರ್ ನಿಮ್ಮಿಂದ ಆ ಕೆಲಸ ಖಂಡಿತ ಸಾಧ್ಯ ಇದೆ ಅಂತ ಅವ್ರು ಹೇಳಿದ್ರಂತೆ. ಇವೆಲ್ಲ ಮಾಡಬೇಕು ಅಂತ ಇದೀವಿ ನಾವು ಅಂತ ಅವ್ರು ಎಕ್ಸ್ಪ್ರೆಸ್ ಮಾಡಿದಾಗ ಇಲ್ಲಿ ವಿಶೇಷ ಮಕ್ಕಳ ಆರೈಕೆ ಬಗೆಗಿದ್ದ ಮಾಹಿತಿ ಪುಸ್ತಕಗಳನ್ನು, ವೆಬ್ಸೈಟ್ಗಳನ್ನು ನೀಡಿ ಅವರನ್ನು ನಾನು ಕಳಿಸ್ಕೊಟ್ಟೆ. ಇಲ್ಲಿ ನಾವು ನೋಡಬೇಕಾಗಿದೆ, ದ್ವೇಷ, ಕಪಟ, ಅನ್ಯಾಯ ಯಾವುದೂ ಗೊತ್ತಿಲ್ಲದಿರುವಂತಹ ಬುದ್ಧಿಮಾಂದ್ಯ ಮಕ್ಕಳು
ಎಲ್ಲ ಅಂಗಗಳು ಸರಿಯಾದ ಸ್ಥಿತಿಯಲ್ಲಿದ್ದು ಇತರರನ್ನ ಪ್ರೀತಿ ವಾತ್ಸಲ್ಯದ ದೃಷ್ಟಿಯಿಂದ ನೋಡದೆ ದ್ವೇಷ ನಿರ್ಲಕ್ಷ್ಯಗಳನ್ನು ಹೊಂದಿರುವಂತಹ ಮಕ್ಕಳುಗಳು. ಈಗ ಹೇಳಿ, ಬುದ್ಧಿಮಾಂದ್ಯ ಮಕ್ಕಳುಗಳ ಅಥವಾ ದೃಷ್ಟಿಮಾಂದ್ಯ ಮಕ್ಕಳುಗಳ? ಅಂದರೆ ಇಬ್ಬರಲ್ಲಿ ಯಾರ ಬಗ್ಗೆ ನಾವಿವತ್ತು ಕಾಳಜಿ ವಹಿಸ್ಬೇಕಾಗಿದೆ? ಅವ್ರಿಗೆ ಬುದ್ಧಿ ಇಲ್ಲದೆ ಇರ್ಬೋದು, ಆದರೆ ಕೆಟ್ಟ ಕೆಲಸಗಳನ್ನು ಅವ್ರು ಮಾಡ್ತಾ ಇರಲ್ಲ. ಎಲ್ಲ ಬುದ್ಧಿ ಇದ್ದು ಬರೀ ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಇರೋರು ಬಹಳಷ್ಟು ಜನ ಇದ್ದಾರೆ. ಸೊ ಹೀಗೆ ಇಲ್ಲಿ ದ್ವೇಷ, ಕಪಟ, ಅನ್ಯಾಯ ಯಾವುದು ಗೊತ್ತಿಲ್ಲದೆ ಇರುವಂತಹ ಬುದ್ಧಿಮಾಂದ್ಯ ಮಕ್ಕಳು, ಹಾಗೆ ಎಲ್ಲ ಅಂಗಗಳು ಎಲ್ಲ ಬುದ್ಧಿ ಸರಿ ಇದ್ದು ಕೂಡ ಬರೀ ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಇರುವಂಥವ್ರು. ಈಗ ನಾವು ಯೋಚನೆ ಮಾಡಬೇಕಾಗಿದೆ, ನಮಗೆ ಬುದ್ಧಿಮಾಂದ್ಯ ಮಕ್ಕಳು ಇದ್ರೂ ಪರವಾಗಿಲ್ಲ, ಆದರೆ ದೃಷ್ಟಿಮಾಂದ್ಯ ಮಕ್ಕಳು ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ನಾವಿವತ್ತು ಬುದ್ಧಿಮಾಂದ್ಯ ಮಕ್ಕಳುಗಳ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾ ಇದ್ದೀವಿ ಅಥವಾ ಬೈತಾ ಇದ್ದೀವಿ, ಆದರೆ ಎಲ್ಲವೂ ಇದ್ದು ಸಾಕಷ್ಟು ತೊಂದರೆಗಳನ್ನು ಪೇರೆಂಟ್ಸಿಗೆ ಕೊಡ್ತಾ ಇರುವಂತಹ ಮಕ್ಕಳು ಇದ್ದಾರೆ. ಸೊ ಎಷ್ಟು ಒಂದೇ ಒಂದು ಚಾಪ್ಟರಲ್ಲಿ 2 ಸ್ಟೋರಿ. ಈ ಒಂದು ಕೌನ್ಸಿಲಿಂಗ್ ಕೂತಾಗ ಯಾವ್ಯಾವ ಥರದ ಭಾವನೆಗಳು ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ನಾನು ಆಥರ್ ಜೊತೆ ಮಾತಾಡ್ಬೇಕಾದ್ರು ಅದೇ ಹೇಳ್ತಾ ಇದ್ದೆ, ಒಂದೊಂದ್ಸಲ ನಮಗೆ ಕಷ್ಟ ಆಗ್ಬಿಡುತ್ತೆ ಕೆಲವು ಸಿಚುಯೇಷನ್ಸ್ನ ಅಂತ. ಹಾಗೆ ಡೆಫಿನೆಟ್ಲಿ ಒಂದು ಕಡೆ ಬುದ್ಧಿಮಾಂದ್ಯ ಮಗುನ ಬ್ಲೇಮ್ ಮಾಡ್ತಾ ಇರೋರು. ಹಾಗಿದ್ರೆ ಈಗ ಬುದ್ಧಿಮಾಂದ್ಯರು ಆ ಬುದ್ಧಿಮಾಂದ್ಯ ಮಗುವಿನ ಮೇಲೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ತಂದೆ ತಾಯಿ ಈಗ ಬುದ್ಧಿಮಾಂದ್ಯರೋ ಅಥವಾ ಆ ಮಗುನ ಅಂತ ಯೋಚನೆ ಮಾಡಬೇಕು. ಇಲ್ಲಿ ಆ ಮಗು ಇನ್ನೊಂದು ಕಪಲ್, ಇನ್ನೊಂದು ತಂದೆ ತಾಯಿ ಮಗು ಬಗ್ಗೆ ಮಾತಾಡಿದ್ರಲ್ವ ಸೆಕೆಂಡ್ ಸ್ಟೋರಿ, ಅಲ್ಲಿ ನಾವು ನೋಡಬೇಕು ಆ ಮಗು ಬುದ್ಧಿಮಾಂದ್ಯವಾಗಿದ್ರೂ ಸಹ ಆ ತಂದೆ ತಾಯಿ ಅದನ್ನು ಎಷ್ಟು ಒಂದು ಬ್ಯೂಟಿಫುಲ್ ಆಗಿ ತಗೊಂಡಿದ್ದಾರೆ. ಅವರು ಒಂದು ಒಳ್ಳೆ ಮಾತು ಹೇಳಿದ್ರು, ದೇವರು ಎಲ್ರಿಗೂ ಈ ಥರ ಮಕ್ಕಳು ಕೊಡಲ್ಲ, ಕೆಲವರಿಗೆ ಮಾತ್ರ ಕೊಡೋದು. ಯಾರಿಗೆ ಏನು ದೇವ್ರ ಕೆಲಸ ಮಾಡೋಕ್ಕೆ ಅರ್ಹತೆ ಇದೆ ಅಂಥವ್ರಿಗೆ ಈ ಕೆಲಸ ಸಿಗುತ್ತೆ, ದೈವತ್ವಕ್ಕೆ ಸವಾಲು ಹಾಕುವಂತಹ ಒಂದು ಇರೋರಿಗೇನೆ ಈ ಒಂದು ಮಕ್ಕಳುಗಳು ಹುಟ್ಟುತ್ತಾರೆ ಅಂತ. ನಿಜಕ್ಕೂ ಸತ್ಯ ಇದು. ಆ್ಯಂಡ್ ಇಲ್ಲಿ ನಾವು ನೋಡಬೇಕು, ಈಗ ಬುದ್ಧಿಮಾಂದ್ಯರೋ ದೃಷ್ಟಿಮಾಂದ್ಯರೋ ಯಾರು ಅಂತ ನಾವು ಯೋಚನೆ ಮಾಡಬೇಕು. ಆ್ಯಂಡ್ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಹೇಳೋದಾದರೆ, ನನ್ನ ಫ್ರೆಂಡ್ ಸುಷ್ಮಾ ಅಂತ ಒಬ್ಬರಿದ್ದಾರೆ, ಅವಳ ಅಣ್ಣ ಆ್ಯಕ್ಚುಲಿ ಬುದ್ಧಿಮಾಂದ್ಯರು. ಓಕೆ, ಬಟ್ ನಿಜಕ್ಕೂ ಅವರ ತಾಯಿ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಅಂದರೆ ಸುಷ್ಮಾ ಅವರ ಅಮ್ಮ ಬಗ್ಗೆ. ಆಂಟಿ ನನಗೆ ಚಿಕ್ಕದ್ರಿಂದ ನೋಡ್ಕೊಂಡು ಬೆಳೆದಿದ್ದೀವಿ ನಾವು. ಅಣ್ಣ ಚಿಕ್ಕವರಿದ್ದಾಗಿಂದನೂ ನಾವು ನೋಡಿದ್ದೀವಿ. ಅಷ್ಟು ಅವ್ರಿಗೆ ಏನೂ ಗೊತ್ತಾಗಲ್ಲ ಅಣ್ಣಂಗೆ. ಅವ್ರು ನಡೆಯೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಒಂದಕ್ಕೊಂದಕ್ಕೆ ಸಂಬಂಧನೇ ಇರೋದಿಲ್ಲ ಪಾಪ. ಬಟ್ ಅವ್ರಿಗೆ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ ಅಂತಂದರೆ, ಅವ್ರಿಗೆ ಟಾಯ್ಲೆಟ್ ಮಾಡಿಸೋದಾಗಿರ್ಬೋದು, ಸ್ನಾನ ಮಾಡಿಸೋದಾಗಿರ್ಬೋದು. ಈಗ ಅಣ್ಣಂಗೆ ಹತ್ತತ್ರ ಒಂದು 36 ವರ್ಷ ಇದೆ, ಈಗಲೂ ಅವರು ಮಗು ಥರ ನೋಡ್ಕೊಳ್ತಾರೆ. ನಾವು ಯಾವಾಗಾದರೂ ಮನೆಗೆ ಬನ್ನಿ ಆಂಟಿ ಫ್ರೀ ಇದ್ದಾಗ ಅಂದರೆ ಎಲ್ಲಿ ಬರೋಕ್ಕಾಗತ್ತಮ್ಮ ಇವನ್ನ ಬಿಟ್ಟು ಅಂತ ಕೇಳ್ತಾರೆ. ಬಟ್ ಎಲ್ಲೂ ಅವರು ಅದನ್ನು ಹೇಟ್ ಮಾಡಿಲ್ಲ, ದ್ವೇಷಿಸಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಇವತ್ತು ಅವಳಿಗೆ ತಂದೆ ಕೂಡ ಇಲ್ಲ, ತಂದೆನ ಕಳ್ಕೊಂಡು. ಬಟ್ ಆಂಟಿ ಒಬ್ಬರೇ ಆ ಮಗುವನ್ನು ನಿಭಾಯಿಸ್ತಾ ಇದ್ದಾರೆ, ಆ ಮಗನನ್ನು ನಿಭಾಯಿಸ್ತಾ ಇದ್ದಾರೆ. ನಿಜವಾಗ್ಲೂ ಆಂಟಿ ಎಷ್ಟು ಗ್ರೇಟ್ ಅನಿಸುತ್ತೆ ಅಂತಂದರೆ, ಈಗ ದೃಷ್ಟಿಕೋನ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ, ಆ್ಯಂಡ್ ಪ್ರೀತಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಕಣ್ಣಾರೆ ನೋಡಿದ್ದೀನಿ ಅವರು ಇವತ್ತಿಗೂ ಕೂಡ ಹೇಗೆ ನೋಡ್ಕೊಳ್ತಾ ಇದ್ದಾರೆ ಅವ್ರ ಮಗನನ್ನು ಅಂಥೇಳಿ. ಈಗ ನಾವೆಲ್ಲರೂ ಯೋಚನೆ ಮಾಡಬೇಕು, ದೃಷ್ಟಿಮಾಂದ್ಯರು ನಾವಾಗಿದ್ದೀವ ಅಥವಾ ಬುದ್ಧಿಮಾಂದ್ಯರಾಗಿದ್ದೀವ ಅನ್ನೋದನ್ನು. ಸೊ ಒಂದು ಬ್ಯೂಟಿಫುಲ್ ಬುಕ್ಕನ್ನ ಇವತ್ತು ನಾವು ಮುಗಿಸಿದ್ದೀವಿ. ಅಂದರೆ ನಾನು ಓದಬೇಕಾಗಿರೋ ಎಪಿಸೋಡ್ ಮುಗಿಸಿದ್ದೀನಿ, ನಾನು ಮಿಕ್ಕಿದ್ದು ನೀವು ತೊಗೊಂಡು ಓದಿ. ಕೊಂಡಿ ಕಳಚುವ ಮುನ್ನ ಸ್ವಲ್ಪ ಮಾತಾಡಿ ಪ್ಲೀಸ್. ನಿಜಕ್ಕೂ ಸ್ವಲ್ಪ ಮಾತಾಡಬೇಕಾಗಿದೆ, ಸ್ವಲ್ಪ ಥ್ಯಾಂಕ್ಸ್ ಹೇಳಬೇಕಾಗಿದೆ, ಸ್ವಲ್ಪ ಸಾರಿ ಹೇಳಬೇಕಾಗಿದೆ, ಸ್ವಲ್ಪ ಬುದ್ಧಿ ಕಲಿಬೇಕಾಗಿದೆ, ಸ್ವಲ್ಪ ತಡ ಮಾಡೋದನ್ನು ನಿಲ್ಲಿಸಬೇಕಾಗಿದೆ. ಸಾಕಷ್ಟು ನಾವು ಮಾಡಬೇಕಾಗಿದೆ ಸಂಬಂಧಗಳ ಕೊಂಡಿಗಳನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ, ನಾನು ನೆಕ್ಸ್ಟು ಈ ಒಂದು ಬುಕ್ಕಿನ ಫೀಡ್ಬ್ಯಾಕ್ನ ಮತ್ತೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.